ಬೀದರ್ ನಗರದಲ್ಲಿ ಭಾನುವಾರ ಜೈ ಜಗನ್ನಾಥ ದೇವರ ರಥಯಾತ್ರೆ ಸಂಭ್ರಮದಿಂದ ಜರುಗಿತು. ನಗರದ ರಾಂಪುರೆ ಕಾಲೋನಿಯ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ರಥಯಾತ್ರೆಯಲ್ಲಿ ಜಗನ್ನಾಥ, ಬಾಲರಾಮ ಮತ್ತು ಸುಭದ್ರಾ ಅವರ ಮೂರ್ತಿಗಳಿಗೆ ಪೂಜೆ ಸಲ್ಲಿಸಿ ರಥದಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ಅನಂತರ ಶ್ರದ್ಧೆ ಭಕ್ತಿಯಿಂದ ರಥಯಾತ್ರೆ ನಡೆಯಿತು. ನಗರದ ರಾಂಪುರೆ ಕಾಲೋನಿ, ಬಸವೇಶ್ವರ ವೃತ್ತ, ಬಿವಿ ಭೂಮರೆಡ್ಡಿ ಕಾಲೇಜು ರಸ್ತೆ, ಬೊಮ್ಮಗೊಂಡೇಶ್ವರ ವೃತ್ತ, ಬಸವೇಶ್ವರ ವೃತ್ತ, ಭಗವಾನ್ ಮಹಾವೀರ ವೃತ್ತ, ಭಗತ್ ಸಿಂಗ್ ವೃತ್ತ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಮೂಲಕ ಚಿಕ್ಕಪೇಟೆ ರಿಂಗ್ ರೋಡ್ನಿಂದ ಜಗನ್ನಾಥ ಮಂದಿರದವರೆಗೆ ರಥಯಾತ್ರೆ ನಡೆಯಿತು. ಯುವಕ ಯುವತಿಯರು ಸೇರಿದಂತೆ ಎಲ್ಲ ವಯೋಮಾನದವರು ರಥಯಾತ್ರೆಯಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಭಾಗವಹಿಸಿ ತೇರು ಎಳೆದರು. ಭಕ್ತಿಯಿಂದ ರಥಯಾತ್ರೆಯೊಂದಿಗೆ ಹೆಜ್ಜೆ ಕೂಡ ಹಾಕಿದ್ರು. ಯುವಕರು ಶ್ವೇತ ವರ್ಣದ ಕುರ್ತಾ ಪೈಜಾಮ ಧರಿಸಿ ಗಮನ ಸೆಳೆದರೆ, ಮಹಿಳೆಯರು ಕೇಸರಿ ವರ್ಣದ ಸೀರೆಗಳಿಂದ ಕಂಗೊಳಿಸಿದರು. ರಥಯಾತ್ರೆಯುದ್ದಕ್ಕೂ ಜೈ ಜಗನ್ನಾಥ ಘೋಷಣೆಗಳು ಮೊಳಗಿದವು. ರಥಯಾತ್ರೆ ಸಾಗಿದ ಮಾರ್ಗದಲ್ಲಿ ಪುಣೆಯ ಕಲಾವಿದರು ವಿಶೇಷ ರೀತಿಯಲ್ಲಿ ರಂಗೋಲಿ ಬಿಡಿಸಿದರು. ಪ್ರಮುಖ ವೃತ್ತಗಳಲ್ಲಿ ನಗರದ ವ್ಯಾಪಾರಸ್ಥರು, ಭಕ್ತಾದಿಗಳು ಪಾನೀಯ ಮತ್ತು ಪ್ರಸಾದ ವ್ಯವಸ್ಥೆ ಕೂಡ ಕಲ್ಪಿಸಿದರು. ಹೋದ ಸಲ ಹೈದರಾಬಾದ್ನಿಂದ ರಥ ತರಿಸಲಾಗಿತ್ತು. ಈ ಸಲ ಬೀದರ್ನಲ್ಲಿಯೇ ನಿರ್ಮಿಸಿದ ಹೈಡ್ರಾಲಿಕ್ ವ್ಯವಸ್ಥೆಯ ಒಂದು ಬಣ್ಣ ಬಣ್ಣದ ಹೂವುಗಳಿಂದ ಅಲಂಕರಿಸಿದ ರಥದಲ್ಲಿ ಯಾತ್ರೆ ನಡೆಯಿತು. ರಥಯಾತ್ರೆ ನಂತರ ಜೈ ಜಗನ್ನಾಥ ಮಂದಿರದಲ್ಲಿ ಜಗನ್ನಾಥ ಪುರಾಣ, ಜಗನ್ನಾಥ ಕಥಾ ಲೀಲೆ ಮಾಲಿಕೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಹಳ ಶ್ರದ್ಧೆ ಭಕ್ತಿಯಿಂದ ಜರುಗಿದವು. ಒಡಿಶಾದ ಪುರಿ ಜಗನ್ನಾಥ ಮಂದಿರದಲ್ಲಿ ಪ್ರತಿ ವರ್ಷ ನಡೆಯುವ ಜಗನ್ನಾಥ ರಥಯಾತ್ರೆ ಸಂದರ್ಭದಲ್ಲಿ ನಗರದಲ್ಲಿ ರಥಯಾತ್ರೆ ನಡೆಸಲಾಗುತ್ತದೆ. ಜಿಲ್ಲೆ ಹಾಗೂ ನೆರೆಯ ರಾಜ್ಯಗಳಾದ ಮಹಾರಾಷ್ಟ್ರ, ತೆಲಂಗಾಣದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದರು. ರಥೋತ್ಸವ ಮಹೋತ್ಸವ ಸಮಿತಿ ಅಧ್ಯಕ್ಷ ರಾಮಕೃಷ್ಣ ಸಾಳೆ, ಶ್ರೀಕೃಷ್ಣ ಚೈತನ್ಯ ಟ್ರಸ್ಟ್ ಅಧ್ಯಕ್ಷ ನಿಲೇಶ್ ದೇಶಮುಖ್, ಮೆರವಣಿಗೆ ಸಮಿತಿ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದಗಿ, ಕಾರ್ಯಕ್ರಮದ ಉಸ್ತುವಾರಿ ವಿರ್ಶೆಟ್ಟಿ ಮಣಗೆ, ಶ್ರೀಕೃಷ್ಣ ಚೈತನ್ಯ ಟ್ರಸ್ಟ್ ಕಾರ್ಯದರ್ಶಿ ಶಿವರಾಮ ಜೋಶಿ, ಕಾರ್ಯಕ್ರಮದ ಸಂಯೋಜಕ ರಾಜ್ಕುಮಾರ್ ಅಳ್ಳೆ ಸೇರಿದಂತೆ ಇನ್ನಿತರರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮ ಉದ್ದೇಶಿಸಿ ಶ್ರೀಕೃಷ್ಣ ಚೈತನ್ಯ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ನಿಲೇಶ್ ದೇಶಮುಖ್ ಹಾಗೂ ರಾಜ್ಕುಮಾರ್ ಅಳ್ಳೆ ಅವರು ಮಾತನಾಡಿದರು. सभी लोग अभी दोनों हाथ उठा के बोलेंगे, हरे कृष्णा हरे कृष्णा हरे कृष्णा 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 हरे 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 राम 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 हरे ओ हरे कृष्णा 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 हरे हरे ओ हरे राम हरे राम हरे हरे ओ हरे कृष्णा 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 हरे 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 राम राम हरे हरे निताय गौर हरि बोल हरि बोल निताय गौर हरि बोल हरि बोल हरि बोल हरि बोल हरि बोल निताय गौर हरि बोल हरि बोल हरि बोल हरि बोल सब लोग हरि बोल हरि बोल हरि बोल हरि बोल हरि बोल हरि बोल राधे 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 श्याम ओ श्याम राधे 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 बोल हरि बोल हरि बोल
बोलो जगन्नाथ स्वामी की। राधे राधे गोविंद राधे 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 गोविंद राधे 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 गोविंद राधे 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 गोविंद राधे राधे गोविंद राधे 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 गोविंद राधे हो राधे गोविंद राधे जय जगन्नाथ जय जगन्नाथ
जय जगन्नाथ ಶ್ರೀಲ ಪ್ರಭುಪಾದ ಕಿ ಜೈ. ಜಗತ್ ಪ್ರಸಿದ್ಧಿ ಭಗವಾನ್ ಜಗನ್ನಾಥನ ರಥೋತ್ಸವವನ್ನು ಇವತ್ತಿನ ದಿವಸ ಪೂರಿ ಜಗತ್ತಿನಲ್ಲಿ ಜಗನ್ನಾಥ ಪುರಿನಲ್ಲೂ ಕೂಡ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ವಿಶ್ವದಲ್ಲಿ ಎಲ್ಲ ಕಡೆ ಈ ಜಗನ್ನಾಥ ರಥ ಮಹೋತ್ಸವವನ್ನು ಹಮ್ಮಿಕೊಳ್ಳುತ್ತಾರೆ. ಇವತ್ತು ಬೀದರ್ ನಗರದಲ್ಲಿ ನಮ್ಮ ಜಗನ್ನಾಥ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನ ಮಂದಿರದಿಂದ ಚಿಕ್ಕಪೇಟೆನಲ್ಲಿ ಇರ್ತಕ್ಕಂಥ ನಮ್ಮ ಮೂಲ ಜಗನ್ನಾಥ ಮಂದಿರವರೆಗೆ ಈ ರಥೋತ್ಸವ ನಡೀತಾ ಇದೆ. ಇದರಲ್ಲಿ ಸಹಸ್ರಾರು ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆ. ಈ ರಥೋತ್ಸವ ಭಜನೆ, ಕೀರ್ತನೆ, ಸಂಕೀರ್ತನೆಯೊಂದಿಗೆ ಮುಂದೂಡ್ತಾ ಇದೆ. ಇದರಲ್ಲಿ ಬೀದರ್ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರು, ಶೋಲಾಪುರ್, ಪಂಡ್ರಾಪುರ್ ಮತ್ತು ಪುಣೆಯಿಂದಲೂ ಕೂಡ ಭಕ್ತಾದಿಗಳು ಬಂದಿದ್ದಾರೆ. ಇದರಲ್ಲಿ ವಿಶೇಷವಾಗಿ ಅಂದರೆ ಒಂದು ನಮ್ಮ ಬೀದರ್ನಲ್ಲೇ ಮಾಡ್ತಕ್ಕಂಥ ರಥದಲ್ಲಿ ಭಗವಾನ್ ಜಗನ್ನಾಥ್ ಮತ್ತು ಬಲದೇವ್ ಮತ್ತು ಸುಭದ್ರಮಾಯಿಯವರು ವಿರಾಜಮಾನಿದ್ದಾರೆ. ಮತ್ತು ರಂಗೋಲಿ ಪ್ರದರ್ಶನ ಕೂಡ ಎಲ್ಲೆಲ್ಲಿ ಆಗ್ತಾ ಇದೆ, ಅದ್ರ ಮುಖಾಂತರ ಜಗನ್ನಾಥ ರಥವನ್ನು ಸಾಗ್ತಾ ಇದೆ. ಇದರಲ್ಲಿ ಸಹಸ್ರಾರು ಜನರು ರಥವನ್ನು ಎಳೆದು ಅವರು ಪುನೀತರಾಗ್ತಾ ಇದ್ದಾರೆ, ಪ್ರಸಾದವನ್ನು ಪಡಿತಾ ಇದ್ದಾರೆ. ಅದಕ್ಕೆ ಬೀದರ್ ಜನರಿಗೆ ಒಂದು ಅವಕಾಶ ಇದೆ. ಈ ಜಗನ್ನಾಥನ ರಥವನ್ನು ಎಳೆದು ಅವರು ಪುನೀತರಾಗ್ತಾ ಇದ್ದಾರೆ. ಧನ್ಯವಾದ. ನನ್ನ ಹೆಸರು ರಾಜ್ಕುಮಾರ್ ಹಳ್ಳಿ. मैं जगन्नाथ मंदिर का संयोजक हूँ। जैसे ही हमारे भक्त साथी ने आप सभी को बताया कि ये विश्व प्रसिद्ध जगन्नाथ रथ यात्रा जो आषाढ़ मास के द्वितीय के दिवस पर शुरू होता है, तो आज पूरी जगन्नाथ में भी रथ यात्रा शुरू हो चुकी है। तो उसी प्रकार का रथ यात्रा यहाँ बीदर में भी हम पिछले एक साल से यानी जनवरी के महीने में हमने जगन्नाथ जी की रथ यात्रा, जगन्नाथ जी की प्राण प्रतिष्ठापना की। उसके उस समय भी ऐसे ही भव्य और दिव्य रथ यात्रा का आयोजन किया गया था। इस बार भी हम पूरी की तरह ही जिस प्रकार से जगन्नाथपुरी में रथ यात्रा का महोत्सव होता है, उसी प्रकार से यहाँ पर भी जगन्नाथ, बलदेव और सुभद्रा मैया को रथ के ऊपर विराजमान करके हज़ारों की संख्या में, जैसे हमारे भक्त ने बताया कि बीदर के सिर्फ बीदर के ही निवासी नहीं हैं, सोलापुर से भी भक्त लोग आए हुए हैं, पूना से आए हैं, इवन तेलंगाना से भी बहुत सारे भक्त लोग यहाँ पर उपस्थित हैं। और जगन्नाथ जी को हज़ारों की संख्या में भक्त लोग रथ को खींचते हुए पूरे बीदर नगर को पावन करते हुए जगन्नाथ जी शाम को हमारे चिकपेट स्थित मामनकेरी जगन्नाथ मंदिर को पहुंचेगी। और जब जगन्नाथ जी अपने धाम यानी नीलाचल धाम यानी जगन्नाथ मंदिर जब पहुंचेंगे तो वहाँ कई प्रकार के कार्यक्रमों का आयोजन किया गया है। जैसे प्रवचन होता है, जगन्नाथ जी की लीला और कीर्तन, आरती और महाप्रसाद, इस प्रकार से पूरा कार्यक्रम है। मैं फिर से बीदर के सभी निवासियों का मैं आभार प्रकट करता हूँ। इतनी बड़ी संख्या में उन्होंने इस यात्रा
यात्रा में भाग लिया और इस यात्रा को एक कामयाब बनाया। मैं इसके अलावा भी बीदर के सभी ट्रैफिक पुलिस और जो भी प्रशासन के लोग थे उन सभी का भी मैं आभार प्रकट करता हूं और प्रेस और प्रिंट मीडिया के लोगों का भी मैं आभार प्रकट करता हूं। उनके माध्यम से ये जो न्यूज़ था कॉर्नर बीदर शहर के हर नगर में कॉर्नर तक ये पहुंचा। उसकी वजह से हज़ारों की संख्या में लोग यहाँ पर इस रथ यात्रा में भाग ले चुके हैं।